ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಹಲವಾರು ರಿಕ್ರೂಟ್ಮೆಂಟ್ಸ್ ಒಂದೊಂದಾಗಿ ನಮ್ಮ ಮುಂದೆ ಬರ್ತಾ ಇದ್ದಾವೆ. ಅಂಡ್ ಇವತ್ತು ನಾನು ಮಾಡ್ತಿರೋಂತಹ ವಿಡಿಯೋ ಬಂದು ವಿತ್ ರೆಸ್ಪೆಕ್ಟ್ ಟು ಆಂಧ್ರ ಪ್ರದೇಶಲ್ಲಿ ಪವರ್ ಯುಟಿಲಿಟಿ ರಿಲೇಟೆಡ್ ಅಂತಂದ್ರೆ ಜನರೇಷನ್ ಇರ್ಬೋದು, ಟ್ರಾನ್ಸ್ಮಿಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಂಡ್ ವೇರಿಯಸ್ ಅದರ್ ಪೋಸ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರೋಂತಹ ವೇಕೆನ್ಸೀಸ್ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಈ ವೇಕೆನ್ಸಿ ಟೇಬಲ್ ಅನ್ನು ನೀವು ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ಅಲ್ಲಿ ಇರೋದಂಥದ್ದು ಎಪಿ ಟ್ರಾನ್ಸ್ಕೋನಲ್ಲಿ ನೋಡೋದಾದ್ರೆ ಎಲೆಕ್ಟ್ರಿಕಲ್, ಬರೀ ಎಲೆಕ್ಟ್ರಿಕಲ್ ನಿಮಗೆ 167 ವೇಕೆನ್ಸೀಸ್ ಇದಾವೆ. ಒಟ್ಟಲ್ಲಿ 200 ವೇಕೆನ್ಸೀಸ್ ಇದಾವೆ. ಸಿವಿಲ್ ಅಲ್ಲಿ 23, ಟೆಲಿಕಾಮ್ ಅಲ್ಲಿ 10 ವೇಕೆನ್ಸೀಸ್ ಇದಾವೆ. ಅಂಡ್ ಎಲೆಕ್ಟ್ರಿಕಲ್ ಅಲ್ಲಿ 52 ವೇಕೆನ್ಸೀಸ್ ಇದೆ ಫಾರ್ ಎಪಿ ಜೆನ್ಕೋ. ಎಪಿ ಟ್ರಾನ್ಸ್ಕೋ ಅಂತಂದ್ರೆ ನಮ್ಮಲ್ಲಿ ಕೆಪಿಟಿಸಿಎಲ್ ಅಂತ ಹೇಗೆ ಕರಿತೀವಿ ಅದೇ ತರ ಆಂಧ್ರ ಪ್ರದೇಶಲ್ಲಿ ಟ್ರಾನ್ಸ್ಕೋ ಅಂತ ಕರೀತಾರೆ. ಅಂಡ್ ಎಪಿ ಜೆನ್ಕೋ ಬಂದ್ಬಿಟ್ಟು ಜನರೇಷನ್, ಕೆಪಿಸಿಎಲ್ ಅಂತ ನಾವೇ ಹೇಗೆ ಕರಿತೀವಿ ಆ ತರ ಎಪಿ ನಲ್ಲಿ ಜೆನ್ಕೋ ಅಂತ ಕರೀತಾರೆ. ಆಂಧ್ರ ಪ್ರದೇಶ್ ಜನರೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಓಕೆ, ಅಂಡ್ ಇದರಲ್ಲಿ ನೋಡೋದಾದ್ರೆ ಎಲೆಕ್ಟ್ರಿಕಲ್ 52 ವೇಕೆನ್ಸೀಸ್ ಇದೆ, ಮೆಕ್ಯಾನಿಕಲ್ 21 ಇದೆ, ಸಿವಿಲ್ 20 ವೇಕೆನ್ಸೀಸ್ ಇದಾವೆ, ಎಲೆಕ್ಟ್ರಾನಿಕ್ಸ್ಗೂ ಸಹ 7 ವೇಕೆನ್ಸೀಸ್ ಇದಾವೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಪಿ ಈಸ್ಟರ್ನ್ ಪವರ್ ಅಂತೇಳಿ, ಇದರಲ್ಲಿ ಎಲೆಕ್ಟ್ರಿಕಲ್ಗೆ 128 ವೇಕೆನ್ಸೀಸ್ ಇದಾವೆ, ಟೆಲಿಕಾಮ್ಗೆ 3 ವೇಕೆನ್ಸೀಸ್ ಇದೆ, ಸಿವಿಲ್ಗೆ 4 ವೇಕೆನ್ಸೀಸ್. ನೋಡಿ, ಎಲೆಕ್ಟ್ರಿಕಲ್ಗೆ ಮತ್ತೆ ಎಪಿ ಡಿ ಸಿ ಎಲ್ ಅಂತ ಹೇಳ್ಬಿಟ್ಟು ಎಪಿ ಅಂತ ಕರೀತಾರೆ. ಇದನ್ನು ಒನ್ ಆಫ್ ದಿ ಪವರ್ ಕಾರ್ಪೊರೇಷನ್. ಇದರಲ್ಲಿ 56 ವೇಕೆನ್ಸೀಸ್ ಎಲೆಕ್ಟ್ರಿಕಲ್ ಕರೆದಿದ್ದಾರೆ. ಇವೆಲ್ಲ ಪೋಸ್ಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ. ಒಂದು ನೆನಪಿರ್ಲಿ, ಇವೆಲ್ಲ AEE ವೇಕೆನ್ಸೀಸ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೇಕೆನ್ಸೀಸ್ಗೆ ಕರೆದಿರೋದು. ಇದರ ಡೀಟೇಲ್ ನೋಟಿಫಿಕೇಶನ್ ನಾನು ನಿಮಗೆ ತೋರಿಸ್ತೇನೆ. ಒಟ್ಟಲ್ಲಿ ನೀವು ನೋಡೋದಾದ್ರೆ ಟೋಟಲ್ ಪೋಸ್ಟ್ 600ಕ್ಕಿಂತ ಹೆಚ್ಚು ವೇಕೆನ್ಸೀಸ್ ಇದಾವೆ. ಓಕೆ, ಈಗ ನಾವು ಡೀಟೇಲ್ ನೋಟಿಫಿಕೇಶನ್ ಓಪನ್ ಮಾಡಿ ನೋಡುವ. ಸೊ ಈಗ ನಾವು ವೆಬ್ಸೈಟ್ ನೋಡ್ತಾ ಇರೋದು ಇದೊಂದು ಎಪಿ ವಿದ್ಯುತ್ಗಂತಾನೆ ಸಪರೇಟ್ ಆಗಿ ಡೆಡಿಕೇಟೆಡ್ ಆಗಿ ಇರೋಂತಹ ಒಂದು ವೆಬ್ಸೈಟ್. ಓಕೆ, ಇದು ಬಂದ್ಬಿಟ್ಟು ರಿಕ್ರೂಟ್ಮೆಂಟ್ ಪೋರ್ಟಲ್, ಎಪಿ ರಿಕ್ರೂಟ್ಮೆಂಟ್ ಪೋರ್ಟಲ್ ಅಂತ ಕರೀತಾರೆ. ಇದರಲ್ಲಿ ನೀವು ಯಾವುದೇ ನೋಟಿಫಿಕೇಶನ್ ನೋಡ್ಬೇಕಂದ್ರೆ ಇಲ್ಲಿ ಜಸ್ಟ್ ನೋಟಿಫಿಕೇಶನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ತೋರಿಸುತ್ತೆ. ನೋಡಿ ಎಷ್ಟೆಲ್ಲ ನೋಟಿಫಿಕೇಶನ್, 5 ಯುಟಿಲಿಟೀಸ್ ಅಲ್ಲಿ ಈಗ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಎಲ್ಲದಕ್ಕೂ ಸೇಮ್ ಡೇಟ್ ಇದೆ. ಓಕೆ, ವ್ಯೂ ಆಲ್ ನೋಟಿಫಿಕೇಶನ್ ಅಟ್ ಒನ್ಸ್ ಅಂತ ನೀವು ಇಲ್ಲೇ ನೋಡ್ಕೋಬಹುದು. ಎಪಿ CPDCL ಟ್ರಾನ್ಸ್ಕೋದ್ ಇರ್ಬೋದು, ಎಪಿ SPDCL ಇರ್ಬೋದು, ಅಂಡ್ ಎಪಿ EPDCL ಇರ್ಬೋದು, ಎಪಿ ಜೆನ್ಕೋ ಇರ್ಬೋದು. ಓಕೆ, ಇವಾಗ ನಾನು ಒಂದು ವೇಕೆನ್ಸಿ ಇದು ಮಾತ್ರ ತೋರಿಸ್ತೀನಿ. ಎಲ್ಲದಕ್ಕೂ ಸೇಮ್ ಸಿಮಿಲರ್ ಸ್ಯಾಲರಿ, ಎಲ್ಲದಕ್ಕೂ ಸಿಮಿಲರ್ ಟೈಪ್ ಆಫ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್. ಜಸ್ಟ್ ಒನ್ ಆಫ್ ದಿ ನೋಟಿಫಿಕೇಶನ್ ಓಪನ್ ಮಾಡಿ ನೋಡುವ. ಈಗ ನೀವು ಇಲ್ಲಿ ನೋಡೋದಾದ್ರೆ ಈಗ ನಾವು ಓಪನ್ ಮಾಡಿರೋದು ಆಂಧ್ರ ಪ್ರದೇಶಲ್ಲಿ ಇರೋಂತಹ ಒಂದು ಸೆಂಟ್ರಲ್ ಪವರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಇದ್ರ ಮೈನ್ ಹೆಡ್ ಕ್ವಾರ್ಟರ್ಸ್ ಬಂದು ವಿಜಯವಾಡನಲ್ಲಿ ಆಗಿರುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು ಓನ್ಲಿ ಫಾರ್ AEE ವೇಕೆನ್ಸೀಸ್. ನೋಡಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್, ಯಾವುದೇ ತರ ಕಾಂಟ್ರಾಕ್ಟ್ ಇಲ್ಲ. ಇದರಲ್ಲಿ ಎಕ್ಸಾಮಿನೇಷನ್ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಅದನ್ನ ಪಾಸ್ ಮಾಡಿದ ನಂತರ ಮುಗಿಯುತ್ತೆ. ಓಕೆ, AEE ಎಲೆಕ್ಟ್ರಿಕಲ್, ಟೆಲಿಕಾಮ್ ಅಂಡ್ ಸಿವಿಲ್. ಇದರಲ್ಲಿ ನೀವು ನೋಡೋದಾದ್ರೆ ಯಾವ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈ ಏರಿಯಾ ಆಫ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಸೆಂಟ್ರಲ್ ಪವರ್ ಅಲ್ವಾ, ಸೊ ಸೆಂಟ್ರಲ್ ಏರಿಯಾಸ್ ಅಲ್ಲಿ ಯಾವ್ದಾವ್ದೆಲ್ಲ ಇದೆ ಆಂಧ್ರ ಪ್ರದೇಶದಲ್ಲಿ ಆ ಏರಿಯಾಸ್ಗೆ ಬರುತ್ತೆ. ಡಿಸ್ಟ್ರಿಕ್ಟ್ಸ್ ಆಫ್ NTR, ಕೃಷ್ಣಾ, ಗುಂಟೂರು, ಪಲ್ನಾಡು, ಬಾಪಟ್ಲ, ಪ್ರಕಾಶಂ ಡಿಸ್ಟಿಕ್ ಅಂಡ್ ಮರ್ಕಾಪುರಂ ಡಿಸ್ಟ್ರಿಕ್ಟ್ಸ್ ಅಂತ ಇಷ್ಟು ಡಿಸ್ಟ್ರಿಕ್ಟ್ಸ್ಗೆ ಈ ಎಪಿ CPDCL ಇನ್ಚಾರ್ಜಸ್ ಆಗಿರ್ತಾರೆ. ಓಕೆ, ಅಲ್ಲಿರೋ ಪವರ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅವೆಲ್ಲ ಇವರೇ ನೋಡ್ಕೊಂತಾರೆ. ಸೊ ಆಸ್ ಪರ್ ದ ಆರ್ಟಿಕಲ್ 14 and 16 ನಾವು ಎಲ್ಲಾನು ಫಾಲೋ ಮಾಡ್ತಾ ಇದೀವಿ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಮೇಯ್ನ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹೇಗೆ, ಇವ್ರದ್ದು ಆನ್ಲೈನ್ ಲಿಂಕ್ ಇದೆ. ಆ ಲಿಂಕ್ ಮುಖಾಂತರ, ಅದೇ ಈ ಎಪಿ ವಿದ್ಯುತ್ ರಿಕ್ರೂಟ್ಮೆಂಟ್ ಓಪನ್, ಈ ಲಿಂಕ್ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದಾನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಡೇಟ್ ಯಾವಾಗ ಸ್ಟಾರ್ಟ್ ಆಗಿದೆ, 36ನೇ ತಿಂಗಳು 30ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಜಸ್ಟ್ ಒಂದು 10 ಡೇಸ್ ಆಗಿದೆ. 20ನೇ ತಾರೀಕು ಜೂಲೈ ತನಕ ಇದೆ, ಮಿಡ್ ನೈಟ್. ಓಕೆ, 20th of ಜೂಲೈ ಮಿಡ್ ನೈಟ್ ತನಕ ಇದೆ. ಓನ್ಲಿ 20 ಡೇಸ್ ಆಫ್ ಟೈಮ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್, ಯಾರು ವೇಸ್ಟ್ ಮಾಡ್ಕೋಬೇಡಿ. ಒಳ್ಳೆ ವೇಕೆನ್ಸೀಸ್ ಇದು. ನೀವು ಒಂದು ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದನ್ನ ಒಂದು ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಒಂದಕ್ಕೆ ಮಾತ್ರ ಹಾಕಬೇಕು. ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಕಂತ ಇದರಲ್ಲಿ ನೀವು ಎಲ್ಲದಕ್ಕೂ ಸಪರೇಟ್ ಆಗಿ ಅಪ್ಲಿಕೇಶನ್ಸ್ ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಯಾಕಂದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ಸಪರೇಟ್ ಇರೋ ಕಾರಣದಿಂದ. ಓಕೆ, ಅಂಡ್ ನೌ ಗೋಯಿಂಗ್ ಟು ದ ಝೋನ್ ವೈಸ್ ವೇಕೆನ್ಸೀಸ್. ಈಗ ನೀವು ಇಲ್ಲಿ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಅಲ್ಲಿ ಒಟ್ಟಲ್ಲಿ 56 ವೇಕೆನ್ಸೀಸ್ ಇದೆ. ಎಪಿ CPDCL ಅಲ್ಲಿ ಓಪನ್ ಅಲ್ಲಿ 3 ವೇಕೆನ್ಸೀಸ್ ಇದೆ. ಅಂಡ್ ಲೋಕಲ್ ಕ್ಯಾಂಡಿಡೇಟ್ಸ್ಗೆ 53 ವೇಕೆನ್ಸೀಸ್ ಇದೆ. ಲೋಕಲ್ ಅಂದ್ರೆ ಏನು, ಯಾರೆಲ್ಲ ಬರ್ತಾರೆ ಲೋಕಲ್ ಅಂತಂದ್ರೆ ಅಲ್ಲಿರೋಂತಹ ಲೋಕಲ್ ಕ್ಯಾಂಡಿಡೇಟ್ಸ್, ಆಂಧ್ರ ಪ್ರದೇಶದಲ್ಲಿ ಓದಿರೋಂತಹ ಲೋಕಲ್ ವಿದ್ಯಾರ್ಥಿಗಳಿಗೆ ಬರ್ತಾರೆ. ಸೊ ಈ ವೇಕೆನ್ಸೀಸ್ ಅವ್ರಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಅಂಡ್ ಓಪನ್ ಅಲ್ಲಿ ಎಲ್ಲರೂ ಜನರಲ್ ಕ್ಯಾಟಗರಿ ಇದ್ದಂಗೆ ಜನರಲ್ ಅಲ್ಲಿ ನೀವು ಕಾಂಪೀಟ್ ಮಾಡ್ಬೋದು. ನೀವೇನಾದ್ರೂ ಅಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಬೇಕಂತಿದ್ದೆ ಅಲ್ಲಿ ಸಹ ಹೋಗಿ ನಿಮ್ಮ ಕ್ಯಾಸ್ಟ್ ರಿಲೇಟೆಡ್ ಯಾವ ಸರ್ಟಿಫಿಕೇಟ್ ಬೇಕೋ ಆ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೊಳ್ಳಿ.
ಓಕೆ. ಅಂಡ್ ಸೊ ಇದಾದ ನಂತರ ಅದೇ ತರ ಸಿವಿಲ್ ಅಲ್ಲೂ ಸಹ ನೋಡ್ಕೋಬಹುದು. ಅಂಡ್ ದೆನ್ ಟೆಲಿಕಾಮ್ ಅಲ್ಲೂ ಸಹ ವೇಕೆನ್ಸೀಸ್ ಇದಾವೆ. ಓಕೆ. ಓಪನ್ ಅಂತಂದ್ರೆ ಲೋಕಲ್ ಅಂಡ್ ನಾನ್ ಲೋಕಲ್ ಇಬ್ಬರಿಗೂ ಎಲಿಜಿಬಲ್ ಇರುತ್ತೆ. ದ ವೇಕೆನ್ಸೀಸ್ ನೋಟಿಫೈಡ್ ಆರ್ ಪ್ರಾವಿಷನಲ್ ಅಂಡ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿಪೆಂಡಿಂಗ್ ಆನ್ ದ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್. ಓಕೆ. ಎಲಿಜಿಬಿಲಿಟಿ ಏಜ್ ಲಿಮಿಟ್ ಏನು? ಮಿನಿಮಮ್ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 42. ಅದಕ್ಕಿಂತ ಜಾಸ್ತಿ ಇದ್ದರೆ ರಿಕ್ರೂಟ್ ಮಾಡ್ಕೊಳ್ಳೋದು, ಅದು ಜನರಲ್ ಮೆರಿಟ್ಗೆ. ಇವಾಗ SC ST BC ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಅಥವಾ EWS ಕ್ಯಾಟಗಿರಿ ಸರ್ಟಿಫಿಕೇಟ್ ಇತ್ತಂತ ನೀವು EWS ಕ್ಯಾಟಗಿರಿನಲ್ಲೂ ಅಪ್ಲೈ ಮಾಡ್ಬೋದು. 47 ಇಯರ್ಸ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಓಕೆ. ಅಂಡ್ AWಗೆ ಏನು ಓದಿರ್ಬೇಕು? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದ್ರು ಓಕೆ, ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಓದಿದ್ರು ಸಹ ಓಕೆ. ಆಸ್ ಪರ್ AICTE ಸ್ಟ್ಯಾಂಡರ್ಡ್ ಇರ್ಬೋದು, ಸ್ಟೇಟ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಯಾವುದೇ ಸ್ಟೇಟ್ ಅಲ್ಲಿ ನೀವು ಓದಿದ್ರು ಸಹ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ AW ಪೋಸ್ಟ್. ಓಕೆ. AW ಎಲೆಕ್ಟ್ರಿಕಲ್ ಅಂಡ್ AW ಟೆಲಿಕಾಮ್ಗೂ ಸಹ ಇದೆ. ಅಂಡ್ AW ಫಾರ್ ಸಿವಿಲ್ ಇಸ್ ಆಲ್ಸೋ ಓಪನಿಂಗ್ಸ್ ಆರ್ ದೇರ್. ಓಕೆ. ಇದಾದ ನಂತರ ರೂಲ್ ಆಫ್ ರಿಸರ್ವೇಷನ್ಸ್ ನೀವು ನೋಡೋದಾದ್ರೆ ದೇರ್ ವಿಲ್ ಬಿ ವರ್ಟಿಕಲ್ ರಿಸರ್ವೇಷನ್ ಸೇಮ್ ಆಸ್ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ರಿಸರ್ವೇಷನ್ಸ್ ಇದೆ. ಆ ಥರ ವರ್ಟಿಕಲ್ ರಿಸರ್ವೇಷನ್ಸ್ ಇನ್ ರೆಸ್ಪೆಕ್ಟ್ ಆಫ್ SC ಕ್ಯಾಟಗಿರಿ, ST ಕ್ಯಾಟಗಿರೀಸ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್. ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ABCDE ಕ್ಯಾಟಗಿರೀಸ್ ಅಂತ ಕರೀತಾರೆ, ಅಂಡ್ EWS ಕ್ಯಾಟಗಿರಿ. ಓಕೆ. ಅಂಡ್ ಹಾರಿಜಾಂಟಲ್ ರಿಸರ್ವೇಷನ್ಸ್ ಇನ್ ಪರ್ಸನ್ಸ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇದ್ರೆ ವುಮೆನ್ ಕ್ಯಾಟಗಿರಿ. ಈ ತರ ನಾವು ಕನ್ನಡ ಮೀಡಿಯಂ ಇದೆ, ಅದೇ ತರ ತೆಲುಗು ಮೀಡಿಯಮು, ನಂತರ ರೂರಲ್ ಏರಿಯಾಸ್ ಅದು ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ. ಈಗ ನಾವು ಎಕ್ಸಾಮ್ ಪ್ಯಾಟರ್ನ್ ಅದಕ್ಕೆ ಹೋಗೋಣ ಅಂತ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಎಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗೈಸ್. ಸೇಮ್ ನೀವು ಒಂಥರ ಗೇಟ್ ಎಕ್ಸಾಮ್ನ ಬರ್ದಿರೋ ಹಾಗಿರುತ್ತೆ. 40% ಮಾರ್ಕ್ಸ್ ಮಿನಿಮಮ್ ತೆಗಿಬೇಕು. ನೀವು ಇನ್ ಕೇಸ್ ಓಪನ್ ಅಂದ್ರೆ ಜನರಲ್ ಕ್ಯಾಟಗಿರಿನಲ್ಲಿ ಅಪ್ಲೈ ಮಾಡೋ ಥರ ಇದ್ರೆ EWS ಇದ್ರು ನಾವು 40% ಸ್ಕೋರ್ ತೆಗಿಲೇಬೇಕು. ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಲ್ಲಿ 35% ತೆಗೆದ್ರೆ ಸಾಕು ಕ್ವಾಲಿಫೈ ಆಗೋದಕ್ಕೆ. ಇದು ಬರೀ ಕ್ವಾಲಿಫೈಯಿಂಗ್. ಈಗ ನಮ್ಮ KEದವ್ರು ಹೇಗೆ ಸೆಟಪ್ ಮಾಡ್ತಾರೆ 35% ಅಂತ ಹೇಗೆ ಸೆಟಪ್ ಮಾಡ್ತಾರಲ್ಲ ಅದೇ ತರ ಇದರಲ್ಲಿ 35% ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ 40% ಫಾರ್ ಅನ್ರಿಸರ್ವ್ಡ್ ಕ್ಯಾಟಗಿರಿ. SC ST ಆದ್ರೆ 30% ಇದೆ. ಕ್ವಾಲಿಫೈ ಆದಂಗೆ ಸೆಲೆಕ್ಟ್ ಆದಂಗಲ್ಲ. ಕ್ವಾಲಿಫೈ ಆದ್ಮೇಲೆ ಸೆಲೆಕ್ಟ್ ಆಗೋದಕ್ಕೆ ಹೈಯೆಸ್ಟ್ ಸ್ಕೋರ್ ತೆಗಿಬೇಕಾಗುತ್ತೆ. ಓಕೆ. TADI ಯಾವುದು ಕೊಡಲ್ಲ ನಿಮಗೆ, ಯಾಕಂದ್ರೆ ಇದು ಇಂಟರ್ವ್ಯೂ ಏನಿರಲ್ಲ. ಸೊ ಒಂದು ಏನಿಲ್ಲ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆದ ನಂತರ ನಿಮ್ಮನ್ನ ಡೈರೆಕ್ಟ್ ಆಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡೋದಕ್ಕೆ ಕರೀತಾರೆ. 1:1 ನಂತರ ಸೆಲೆಕ್ಟ್ ಮಾಡ್ತಾರೆ. 1:1 ಸೆಲೆಕ್ಟ್ ಮಾಡ್ತಾರೆ. ಸೊ ಇಷ್ಟಾದ ನಂತರ ರೆಮ್ಯುನರೇಷನ್ ವೆರಿ ಇಂಪಾರ್ಟೆಂಟ್. ಸ್ಕೇಲ್ ಆಫ್ ಪೇ ಏನಿರುತ್ತೆ, 2 ವರ್ಷ ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಂತ ಕರೀತಾರೆ. ಈ 2 ವರ್ಷ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಕಂಟಿನ್ಯೂಸ್ ಪೀರಿಯಡ್ ಆಫ್ 3 ಇಯರ್ಸ್. ಸೊ 3 ಇಯರ್ಸ್ ತನಕ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಪ್ರೊಬೇಷನ್ ಇನ್ ಕೇಸ್ ನೀವು ಲೇಟ್ ಆಗಿ ಏನಾರ ಡೆಲಿವರೀಸ್ ಇನ್ನೇನೋ ಸ್ವಲ್ಪ ಟ್ರೈನಿಂಗ್ ಬೇಕಿತ್ತು ಅದು ಬೇಕಿತ್ತು ಅಂದ್ರೆ 3 ಇಯರ್ಸ್ ತನಕ ಮ್ಯಾಕ್ಸಿಮಮ್ ಪ್ರೊಬೇಷನ್ ಪೀರಿಯಡ್. ಅಂಡ್ ಇದರಲ್ಲಿ ಈ ಪ್ರೊಬೇಷನ್ ಪೀರಿಯಡ್ ಅಲ್ಲಿ 75,000 ಮಂತ್ಲಿ ಸ್ಯಾಲರಿ ಸಿಗುತ್ತೆ. ಅಂಡ್ ಈ ಪ್ರೊಬೇಷನ್ ಆದ ನಂತರ ನಿಮ್ಮ ಪೇ ಸ್ಕೇಲ್ 86,245 ಬೇಸಿಕ್ ಇರುತ್ತೆ. ಓಕೆ, ಸಾರಿ, 86,245 ಬೇಸಿಕ್ ಇರುತ್ತೆ. ಅಂಡ್ ಈಗ ವೆರಿ ಇಂಪಾರ್ಟೆಂಟ್, ಕಮಿಂಗ್ ಟು ದ ಸಿಲೆಬಸ್ ಪ್ಯಾಟರ್ನ್. ಸಿಲೆಬಸ್ ಅಲ್ಲಿ ನೋಡೋದಾದ್ರೆ ನಮ್ಮ ಕೋರ್ ಎಲೆಕ್ಟ್ರಿಕಲ್ಸ್ ಬ್ರಾಂಚ್ ಅಲ್ಲಿ 70 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನು 30 ಮಾರ್ಕ್ಸ್ ಫಾರ್ ದ ಜನರಲ್ ನಾಲೆಡ್ಜ್ ಇರುತ್ತೆ, ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್. ಓಕೆ. ಸಬ್ಜೆಕ್ಟ್ಸ್ ನೋಡೋದಾದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ಮಷಿನ್ಸ್, ಪವರ್ ಸಿಸ್ಟಮ್ ಇದೆ. ಓಕೆ. ಅಂಡ್ ದೆನ್ ಯುಟಿಲೈಸೇಷನ್ ಅಂಡ್ ಕಂಟ್ರೋಲ್, ಮೆಷರ್ಮೆಂಟ್ಸ್, ಅನಲಾಗ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಪವರ್ ಎಲೆಕ್ಟ್ರಾನಿಕ್ಸ್. ಇಷ್ಟು ಒಟ್ಟಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ನೀವು ನೋಡೋದಾದ್ರೆ 1 2 3 4 5 6 7 ಸಬ್ಜೆಕ್ಟ್ ಮಾತ್ರ. 7 ಸಬ್ಜೆಕ್ಟ್ಗೆ 70 ಮಾರ್ಕ್ ಕೊಟ್ಟಿದೆ. ಅಂದ್ರೆ ಈಚ್ ಸಬ್ಜೆಕ್ಟ್ ಕ್ಯಾರೀಸ್ 10 ಮಾರ್ಕ್ಸ್. ಓಕೆ. ಸಿಮಿಲರ್ ಆಗಿ AWE ಫಾರ್ ಟೆಲಿಕಾಮ್ ಆಲ್ಸೋ ಸೇಮ್ ಸಿಮಿಲರ್ ಟೈಪ್ ಆಫ್ ಸಬ್ಜೆಕ್ಟ್ಸ್ ಇದಾವೆ. ನೀವು ನೋಡ್ಕೋಬಹುದು. ಸಬ್ಜೆಕ್ಟ್ಸ್ ಸಿಲೆಬಸ್ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ. ಇದರಲ್ಲಿ ಜನರಲ್ ಪೇಪರು ಸಪರೇಟು, ಟೆಕ್ನಿಕಲ್ ಪೇಪರ್ ಸಪರೇಟ್ ಆ ಥರ ಇರಲ್ಲ. AP ನಲ್ಲಿ ನಡೆಯುವಂಥ ಎಕ್ಸಾಮ್ಸ್ಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಯುತ್ತೆ. 100 ಕ್ವಶನ್ಸ್. ಆ ಕ್ವಶನ್ಸ್ ಅಲ್ಲಿ ನೀವು ಉತ್ತೀರ್ಣಗೊಳ್ಬೇಕು. ಓಕೆ. ಅದು ಬಂದ್ಬಿಟ್ಟು 70 ಮಾರ್ಕ್ಸ್ ನಿಮ್ಮ ಸ್ಪೆಸಿಫಿಕ್ ಸಿಲೆಬಸ್ ಆಯ್ತು. ಈಗ 30 ಮಾರ್ಕ್ಸ್ ಏನಿದೆ ಅಲ್ಲ ಅದು ಕಾಮನ್ ಸಿಲೆಬಸ್ ಫಾರ್ ಆಲ್ ಎಕ್ಸಾಮ್ಸ್. ಏನೇನದು 30 ಮಾರ್ಕ್ಸ್? ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್ ಅಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್, ಅಂಡ್ ದೆನ್ ಕಂಪ್ಯೂಟರ್ ನಾಲೆಡ್ಜ್ ಪ್ರೊಫಿಷಿಯನ್ಸಿ. ನೋಡಿ ಇಲ್ಲಿ ಐದು ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. 5 ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ 30 ಮಾರ್ಕ್ ಕವರ್ ಆಗುತ್ತೆ. ಓಕೆ. ರಿಮೈನಿಂಗ್ ಇದೆಲ್ಲರಿಗೂ ಕಾಮನ್. ಓಕೆ. ಅಂಡ್ ಇದಾದ ನಂತರ ಮತ್ತೆ ಅವರು ಜನರಲ್ ಇಂಟೆಲಿಜೆನ್ಸ್ ಎಷ್ಟು ಕ್ವಶನ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಕೂಡ ಸಹ ಕೊಟ್ಟಿದ್ದಾರೆ ನೋಡಿ. 70 ಮಾರ್ಕ್ಸ್ ಸ್ಕೋರ್ಗೆ ಆದ ನಂತರ ಜನರಲ್ ಇಂಟೆಲಿಜೆನ್ಸ್ಗೆ 5 ಮಾರ್ಕ್ಸ್ ಕವರ್ ಮಾಡ್ತಾರೆ. ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 7 ಮಾರ್ಕ್ಸ್ ಫಾರ್ ಅವೇರ್ನೆಸ್. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 5 ಮಾರ್ಕ್ ಇರುತ್ತೆ. ಕ್ವಾಂಟಿಟಿ ಆಪ್ಟಿಟ್ಯೂಡ್ 8 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ನಾಲೆಡ್ಜ್ 5 ಮಾರ್ಕ್ಸ್ ಇರುತ್ತೆ.
ಸೊ ಇದೇ ಬ್ರೇಕಪ್ಸ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸಹ ಮುಂಚೆನೆ ಡಿಸೈಡ್ ಮಾಡಿದ್ದಾರೆ ಎಷ್ಟು ಕೊಡ್ತೀವಿ ಏನಂತ. ಸೊ ಇದೇ ಪ್ಯಾಟರ್ನ್ ಫಾರ್ ಎಲ್ಲಾ ತರದ ನೋಟಿಫಿಕೇಶನ್ಸ್ಗೆ ಸೇಮ್ ಪ್ಯಾಟರ್ನ್ ಗೈಸ್, ಏನು ಚೇಂಜ್ ಇರಲ್ಲ. ಓಕೆ, ನೋಡಿ ಲೋಕಲ್ ಕ್ಯಾಂಡಿಡೇಟ್ಸ್ ಏನ್ ಕೊಡ್ಬೇಕಂತ ಕೊಟ್ಟಿದ್ದಾರೆ. ಲೋಕಲ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕು ಅಂಡ್ ಆರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಓಕೆ, ನೋಡಿ ರೆಸಿಡೆನ್ಸ್ ಸರ್ಟಿಫಿಕೇಟ್, ಎ ಸ್ಟಡಿ ಆರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಶೆಲ್ ಬಿ ಸಫಿಕ್ಸ್ ಟು ಎನೇಬಲ್ ದ ಕ್ಯಾಂಡಿಡೇಟ್ ಟು ಅಪ್ಲೈ ಫಾರ್ ಲೋಕಲ್ ಕ್ಯಾಂಡಿಡೇಟ್. ಲೋಕಲ್ ಪೋಸ್ಟ್ಗೆ ಅಪ್ಲೈ ಮಾಡೋಕಂದ್ರೆ ನಿಮಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಆರ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಓಕೆ, ಆ ಲೋಕಲ್ ಅಂತ ರಿಸರ್ವೇಷನ್ ಕ್ಲೈಮ್ ಮಾಡೋದಕ್ಕೆ. ಅಂಡ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಶೆಲ್ ನಾಟ್ ಬಿ ಅಕ್ಸೆಪ್ಟೆಡ್ ಇಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿಡ್ ಅಪ್ ಟು 7th or equivalent examination in of the education institute. Such candidates shall produce ಸ್ಟಡಿ ಸರ್ಟಿಫಿಕೇಟ್ಸ್ ಇನ್ವೇರಿಯಬ್ಲಿ. ಅಂದ್ರೆ 7ನೇ ತರಗತಿಗಿಂತ ಜಾಸ್ತಿ ಓದಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಸ್ಟೇಟ್ಸ್ ಅದರ್ ದೆನ್ ಆಂಧ್ರ ಪ್ರದೇಶ್ ಶೆಲ್ ಬಿ ಕನ್ಸಿಡರ್ಡ್ ಅಂಡರ್ ದ ಜನರಲ್ ಆರ್ ಅನ್ರಿಸರ್ವ್ಡ್ ಕ್ಯಾಟಗರಿ ಓನ್ಲಿ. ಇದು ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಎಷ್ಟೆಲ್ಲ ವೇಕೆನ್ಸೀಸ್ ಬರುತ್ತೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ವೇಕೆನ್ಸೀಸ್ ಇದಾವೆ ಅಂಡ್ ನಿಮಗೆ ಲಾಸ್ ಏನಿಲ್ಲ. ಅಂಡ್ ಅಪ್ಲಿಕೇಶನ್ ಫೀ ನೋಡಿದ್ರೆ 1000 ರೂಪೀಸ್ ಇರುತ್ತೆ. ಇದು ಅಪ್ಲಿಕೇಶನ್ ಫೀ. ನೀವು ಪ್ರತಿ ಅಪ್ಲಿಕೇಶನ್ ಸಪ್ರೇಟ್ ಆಗಿ ಪೇ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಫಾರ್ ಸಬ್ಮಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕು. ಅಂಡ್ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. 20th July ಇಸ್ ದ ಲಾಸ್ಟ್ ಡೇಟ್. ಸೊ ಎಲ್ಲಾನು ಆನ್ಲೈನ್ ಅಲ್ಲಿ ಡೀಟೇಲ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಸರ್ಟಿಫಿಕೇಟ್ಸ್ ಫಾರ್ಮ್ಯಾಟ್ ಸಹ ಮೆನ್ಷನ್ ಮಾಡಿದ್ದಾರೆ ನೋಡಿ. EWS ಕೋಟಾ ಇದೆ, ನೀವು ಕ್ಲೈಮ್ ಮಾಡ್ಬೋದು, ಅದಕ್ಕೆ ಲಾಸ್ ಇರಲ್ಲ. ಓಕೆ, CBT ಟೆಸ್ಟ್ ಎಲ್ಲಿ ನಡೆಯುತ್ತೆ ಏನಂತಾನು ಕೊಟ್ಟಿದ್ದಾರೆ. ಕೆಲವು ಸೆಂಟರ್ಸ್ ಆಲ್ಮೋಸ್ಟ್ 6 ಡಿಸ್ಟ್ರಿಕ್ಟ್ಸ್ ಅಲ್ಲೇ ಇರುತ್ತೆ. Process involved in computer based test ಏನೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಡರ್ಡ್ ಟೆಸ್ಟ್ ಸೆಂಟರ್ಸ್ ಯೂಸ್ಡ್ ಫಾರ್ ಪ್ರೆಸ್ಟಿಜಿಯಸ್ ನೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಲೈಕ್ ಈ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರಲ್ಲ ಅದೇನ್ನೇ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ನೋಡಿ ಕಾನ್ಸ್ಟಿಟ್ಯೂಷನ್ ಆಫ್ ಎಕ್ಸಾಮಿನೇಷನ್ ಸೆಂಟರ್, ಒಂದು ಸೆಂಟರ್ ಅಲ್ಲಿ ಎಷ್ಟು ಜನ ಮ್ಯಾಕ್ಸಿಮಮ್ ಕೆಪಾಸಿಟಿಯನ್ನು ಹಾಕ್ತೀವಿ ಅಂತಾನು ಸಹ ತಿಳಿಸಿದ್ದಾರೆ. 300 ರಿಂದ 500 ಜನ, ಅದಕ್ಕಿಂತ ಜಾಸ್ತಿ ಹಾಕಂಗಿಲ್ಲ ಅವರು. ಓಕೆ, ಅಂಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಂಟರ್ಸ್ ಯಾವಷ್ಟೆಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇದೆ, ಎಲ್ಲಾ ಎಕ್ಸಾಮ್ಸ್ಗೂ ಎಷ್ಟೆಲ್ಲ ಎಕ್ಸಾಮ್ಸ್ಗೆ ಅಪ್ಲೈ ಮಾಡ್ತಿದ್ದಾರೆ ಎಲ್ಲದಕ್ಕೂ ಒಂದೇ ಎಕ್ಸಾಮೇ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಟೋಟಲ್ 47 ಡಿಸ್ಟ್ರಿಕ್ಟ್ಸ್ ಇದಾವೆ AP ನಲ್ಲಿ. ಆ 47 ಡಿಸ್ಟ್ರಿಕ್ಟ್ಸ್ ಅಲ್ಲೂ ನೀವು ಎಕ್ಸಾಮ್ ಸೆಂಟರ್ನ ಅಲಾಟ್ ಮಾಡ್ಕೋಬಹುದು. ಸಿಟೀಸ್ ಇನ್ ಅದರ್ ಸ್ಟೇಟ್ಸ್ ನೋಡಿ, ಅದರ್ ಸ್ಟೇಟ್ಸ್ ಅಲ್ಲೂ ಸಹ ಇದೆ ಗೈಸ್, ತೊಂದರೆ ಇಲ್ಲ. ನೀವು ಬೆಂಗಳೂರಲ್ಲೂ ಸಹ ಎಕ್ಸಾಮ್ ಬರೀಬಹುದು. ಓಕೆ, ಬೆಂಗಳೂರಲ್ಲಿ ಸಹ ಎಕ್ಸಾಮ್ ಬರೀಬಹುದು. ಕರ್ನಾಟಕದಲ್ಲೇ ಎಕ್ಸಾಮ್ ಸ್ಟೇಟ್ ಸೆಂಟರ್ ಸಹ ಇದೆ ನೋಡಿ. ಅವ್ರು ಅದೇ ಕೊಟ್ಟಿದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಅದೇ AP ನಲ್ಲಾದ್ರೆ ಈ ಸೆಂಟರ್ಸ್. AP ಬಿಟ್ಟು ಅಂತಂದ್ರೆ, AP ಬಿಟ್ಟು ಅದರ್ ಸ್ಟೇಟ್ಸ್ ಅಂತ ಬಂದಾಗ ತೆಲಂಗಾಣ ಅಂದ ಹೈದರಾಬಾದ್ ಖಮ್ಮಮ್ಮು, ಕರ್ನಾಟಕ ಅಂದಾಗ ಬೆಂಗಳೂರಲ್ಲೇ ಎಕ್ಸಾಮ್ ಸೆಂಟರ್ ಇರುತ್ತೆ, ತಮಿಳ್ನಾಡು ಅಂದಾಗ ಚೆನ್ನೈ, ಒಡಿಶಾ ಅಂದಾಗ ಬೆರಂಪುರ್. ಸೊ ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ, ನೀವು ಅಲ್ಲಿಗೆಲ್ಲ ಹೋಗ್ಬೇಕನ್ನೋದಿಲ್ಲ. ಬೆಂಗಳೂರು ಅಂತ ಕೊಟ್ರಿ, ಬೆಂಗಳೂರು ಅಂತ ಎಕ್ಸಾಮ್ ಸೆಂಟರ್ ಕೊಟ್ರೆ ನಿಮ್ಗೆ ಅಲ್ಲೇ ಎಕ್ಸಾಮ್ ಸೆಂಟರ್ ಬೀಳುತ್ತೆ. ಅಂಡ್ ನಾರ್ಮಲೈಸೇಷನ್ ಪ್ಯಾಟರ್ನ್ ಫಾರ್ಮುಲಾನು ಸಹ ಕೊಟ್ಟಿದ್ದಾರೆ. ಇನ್ ಕೇಸ್ ಟಫ್ ಇದ್ದಲ್ಲಿ ಪೇಪರು ನಾರ್ಮಲೈಸೇಷನ್ ಮಾಡ್ತಾರೆ. ಆ ನಾರ್ಮಲೈಸೇಷನ್ ಹೇಗೆ ಮಾಡ್ತೀವಿ ಅಂತ ಪ್ಯಾಟರ್ನ್ ಫಾರ್ಮುಲಾನು ಸಹ ಮೆನ್ಷನ್ ಮಾಡಿದ್ದಾರೆ. ವೆರಿ ಗುಡ್. ಅಂಡ್ ದೆನ್ ಪಬ್ಲಿಷಿಂಗ್ ದ ಇನಿಷಿಯಲ್ ಕೀ ಅಂಡ್ ಫೈಲಿಂಗ್ ಆಫ್ ಅಬ್ಜೆಕ್ಷನ್ಸ್ಗೆ ಟೈಮ್ ಕೊಡ್ತಾರೆ. ಓಕೆ, ಸೊ ಸರ್ಟಿಫಿಕೇಟ್ ವೆರಿಫಿಕೇಶನ್ 1:1 ಕರೀತಾರೆ ಗೈಸ್. ಓಕೆ, ಇಷ್ಟೆಲ್ಲ ಇದರಲ್ಲಿ ಮಾಹಿತಿ. ಇನ್ನೂ ಏನಾದರೂ ಹೆಚ್ಚಿನ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ಪ್ರೊವೈಡ್ ಯು ದ ಇನ್ಫಾರ್ಮೇಶನ್ ಅಟ್ ದ ಅರ್ಲಿಯಸ್ಟ್. ಅಂಡ್ ಎಕ್ಸಿಕ್ಯೂಷನ್ ಆಫ್ ಬಾಂಡ್ ಸಹ ಇದೆ ನೋಡಿ. ಸೊ 110 ರೂಪಾಯಿ ಪೇಪರಲ್ಲಿ ನೀವು ಬಾಂಡ್ ಬರ್ದು ಕೊಡಬೇಕಾಗುತ್ತೆ ಅಷ್ಟೇ. ಓಕೆ, 5 years ಮಿನಿಮಮ್ ನಾನು ಕಂಪ್ಲೀಟ್ ಸರ್ವ್ ಮಾಡ್ತೀನಿ ಅಂತ. ಓಕೆ, ಡ್ಯೂರೇಷನ್ ಆಫ್ ಅಬೋವ್ ಬಾಂಡ್ ಪೀರಿಯಡ್ ಆಫ್ 7 years ಮ್ಯಾಕ್ಸಿಮಮ್, ಅಂಡ್ ಮಿನಿಮಮ್ ಆಫ್ 5 years, ಪ್ರೊಬೇಷನ್ 2 years, ಟೋಟಲ್ 7 years ನಾನು ಸರ್ವ್ ಮಾಡ್ತೀನಿ ಅಂತ ನೀವು ಬರ್ಕೊಡ್ಬೇಕು. ಯಾಕಂದ್ರೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತಾರಲ್ಲ. ಸೊ ಬಾಂಡ್ ಅಮೌಂಟು ಸಹ ಇದೆ. ಡ್ಯೂರಿಂಗ್ ದ ಪ್ರೊಬೇಷನ್ ಪೀರಿಯಡ್ ಶಲ್ ರಿಫಂಡ್ ದ ಎಮೋಲ್ಯುಮೆಂಟ್ಸ್ ರಿಸೀವ್ಡ್ ಬೈ ದ his or her plus by the way of liquidated damages. ಇನ್ ಕೇಸ್ ಏನಾದರೂ ಪ್ರೊಬೇಷನ್ ಪೀರಿಯಡ್ ಹೂ ಲೀವ್ಸ್ ದ ಸರ್ವಿಸ್ ಡ್ಯೂರಿಂಗ್ ದ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಏನಾದ್ರು ಬಿಟ್ಟರೆ ನೀವು ಇಷ್ಟು ಕಟ್ಕೊಡ್ಬೇಕಾಗುತ್ತೆ. ಇಲ್ಲ ನಾನು ಫುಲ್ ಸರ್ವಿಸ್ ಕೊಟ್ಟರೆ 5 ವರ್ಷ ಕೊಟ್ಟರೆ 5 ವರ್ಷಕ್ಕಿಂತ ಎನಿ ಕ್ಯಾಂಡಿಡೇಟ್ ಹೂ ರಿಸೈನ್ಸ್ ಫ್ರಮ್ ದ ಸರ್ವಿಸ್ ಆಫ್ ವಿತೌಟ್ serving a minimum period of 5 years after completion of probation shall have to pay a sum of 10 lakh rupees
ನೋಡಿ 5 ವರ್ಷ ಮಿನಿಮಮ್ ಸರ್ವ್ ಮಾಡ್ಬೇಕು. ಸರ್ವ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ದಂಡ ಕಟ್ಕೊಡ್ಬೇಕಾಗುತ್ತೆ. ಚೆನ್ನಾಗಿಟ್ಟಿದ್ದಾರೆ. ಸೊ ನಿಮಗೂ ಸೆಕ್ಯೂರಿಟಿ ಇರುತ್ತೆ, ಪ್ಲಸ್ ಆ ಕಂಪ್ನಿಗೂ ಸಹ ಸೆಕ್ಯೂರಿಟಿ ಇರುತ್ತೆ. ಹೇಗ್ ಬೇಕಾಗಿ ಸುಮ್ಮನೆ ಜಾಯ್ನ್ ಆದೆ ಬಿಟ್ಟೋದೆ ಅನ್ನೋ ಸಿಚುಯೇಷನ್ ಇಲ್ಲಿ ಕ್ರಿಯೇಟ್ ಮಾಡಿಲ್ಲ ಅವರು. ವೆರಿ ಇಂಟೆಲಿಜೆಂಟ್ ಪೀಪಲ್. ಓಕೆ, ಸೊ ಇಷ್ಟು ನೋಡಿ ಗೈಸ್. ಇನ್ನ ಇಂಪಾರ್ಟೆಂಟ್ ಡೇಟ್ಸ್ ಅಂತಂದ್ರೆ ಇಲ್ಲಿ ನೀವು ನೋಡ್ಕೋಬಹುದು. ಡೇಟ್ ಆಫ್ ನೋಟಿಫಿಕೇಶನ್ ಬಂದಿರೋದು ಅಂಡ್ ಇಂಪಾರ್ಟೆಂಟ್ ಡೇಟು ಅಂಡ್ ಆನ್ಲೈನ್ ಮಾಕ್ ಟೆಸ್ಟ್ ಸಹ ಕೊಡ್ತಾರೆ. ಯಾವಾಗ ನೋಡಿ 15/8/2026ಗೆ ಡೌನ್ಲೋಡ್ ಆಫ್ ಹಾಲ್ ಟಿಕೆಟ್ 7 days ಬಿಫೋರ್ ದ ಎಕ್ಸಾಮಿನೇಷನ್ ಡೇಟ್. ಶೆಡ್ಯೂಲ್ ಎಕ್ಸಾಮಿನೇಷನ್ ಈಗ ಆಲ್ರೆಡಿ ಡೇಟು ಸಹ ಅನೌನ್ಸ್ ಆಗಿದೆ. ಆಗಸ್ಟ್ ಅಲ್ಲಿ ನಿಮಗೆ ಎಕ್ಸಾಮ್ ನಡೆಯುತ್ತೆ 22/8 to 29/8. ಓಕೆ, ಇನಿಷಿಯಲ್ ಕೀ ಆನ್ಸರ್ಸ್ ಸೆಕೆಂಡ್ ಡೇ ಆಫ್ ಎಕ್ಸಾಮಿನೇಷನ್ ರಿಲೀಸ್ ಮಾಡ್ತೀವಿ ಅಂದಿದ್ದಾರೆ. ಅಬ್ಜೆಕ್ಷನ್ ರೈಸ್ ಮಾಡಕ್ಕೆ 7 ದಿನ ಕೊಡ್ತಾರೆ. ನಂತರ ಫೈನಲ್ ಕೀ ಆನ್ಸರ್ಸ್ ಆಫ್ಟರ್ 7 days ಆಫ್ ಅಬ್ಜೆಕ್ಷನ್ಸ್ ರಿಸೀವ್ ಆಡಿದ ನಂತರ 7 ದಿನ. ಟೋಟಲ್ 14 ದಿನದಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ರೆಡಿ ಆಗ್ಬಿಡುತ್ತೆ. ಇದು ಟೆಂಟೇಟಿವ್ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನಿಮ್ಮ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಬ್ರೇಕಪ್ ಆಫ್ ವೇಕೆನ್ಸೀಸ್ ಮತ್ತೆ ನೀವು ಪುನಃ ಇನ್ನೊಮ್ಮೆ ನೋಡ್ಕೋಬಹುದು. ಎಲ್ಲ ಡಿಪಾರ್ಟ್ಮೆಂಟ್ ವೇಕೆನ್ಸೀಸ್ ಅಲ್ಲ, ಎಲೆಕ್ಟ್ರಿಕಲ್, ಸಿವಿಲ್ ಮತ್ತೆ ಟೆಲಿಕಾಂ ವೇಕೆನ್ಸೀಸ್ ಇಲ್ಲಿ ಇನ್ನೊಮ್ಮೆ ಕೊಟ್ಟಿದ್ದಾರೆ. ಸೊ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಇದು ಒನ್ ಆಫ್ ದಿ ವೇಕೆನ್ಸಿ. ಸೊ ಇದೇ ತರ ನೀವು ಬೇರೆ ಬೇರೆ ವೇಕೆನ್ಸೀಸ್ ಸಹ ನೋಡ್ಕೋಬಹುದು. ಟ್ರಾನ್ಸ್ಕೋನ್ ನಲ್ಲಿ ಸಹ ವೇಕೆನ್ಸೀಸ್ ತುಂಬಾನೇ ಇದಾವೆ. ಸೊ ಬರೀ ವೇಕೆನ್ಸಿ ಟೇಬಲ್ ಅಷ್ಟೇ ತೋರಿಸ್ತೀನಿ. ಸೊ ಇನ್ನು ಉಳಿದಿದ್ದೆಲ್ಲ ನೀವು ನೋಡ್ಕೊಳ್ಳಿ. ಸೊ ವೇಕೆನ್ಸಿ ಟೇಬಲ್ ನೀವು ನೋಡೋದಾದ್ರೆ ಇದರಲ್ಲಿ ಓಪನಿಂಗ್ ಅಲ್ಲಿ ಜಾಸ್ತಿ ಇದೆ. ನೀವು ಒಂದಕ್ಕೆ ಓಪನ್ ಅಂತ ಹಾಕಿದ್ರೆ ಸಾಕು, ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ಎಲಿಜಿಬಲ್ ಇರ್ತೀರಾ. ಓಕೆ, ಸೊ ಇಷ್ಟು ನೋಡಿ ಗೈಸ್. ಇದೇ ತರ ನೀವು AP ಜೆನ್ಕೋ ನಲ್ಲಿ ಸಹ ನೋಡ್ಬೋದು. ಜೆನ್ಕೋ ಬದಲು EPDCL ತೆಗಿತೀನಿ. ಇದರಲ್ಲಿ ಜಾಸ್ತಿ ವೇಕೆನ್ಸೀಸ್ ಇದಾವೆ. ಅಂಡ್ ಇಲ್ಲಿ ನೋಡಿ 118 ವೇಕೆನ್ಸೀಸ್ ಕೊಟ್ಟಿದ್ದಾರೆ. 118 ವೇಕೆನ್ಸೀಸ್ ಫಾರ್ ಎಲೆಕ್ಟ್ರಿಕಲ್ ಪೊಸಿಷನ್ಸ್. ಅದರಲ್ಲಿ 6 ವೇಕೆನ್ಸೀಸ್ ಬರುತ್ತೆ. ಸೊ ಅಪ್ಲೈ ಮಾಡ್ಕೊಳ್ಳಿ ಗೈಸ್, ಯಾವುದೇ ತರ ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನೂ ಏನಾದ್ರು ಹೆಚ್ಚಿನ ಡೌಟ್ಸ್ ಇತ್ತು ಅಂತಂದ್ರೆ ನೀವು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡ್ಬೋದು. ಅಂಡ್ ಎಲೆಕ್ಟ್ರಿಕಲ್ಗೆ ಏನಾದರೂ ಕ್ಲಾಸಸ್ ಬೇಕಿದೆ ಅಂತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ಐ ವಿಲ್ ಟ್ರೈ ಟು ಹೆಲ್ಪ್ ಯು ಗೈಸ್. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಅಂಡ್ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಚಾನಲಲ್ಲಿ ಇರೋಂಥ ಇನ್ಫಾರ್ಮೇಷನ್ ಅನ್ನು ನಿಮ್ಮ ಗೆಳೆಯರಿಗೂ ಸಹ ಶೇರ್ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್. ಟೇಕ್ ಕೇರ್. ಬಾಯ್.